ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ KECT ಎಕ್ಸಾಮ್ಗೆ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ A to Z ಆಗಿ ನೋಡ್ತಾ ಹೋಗೋಣ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಅಂದ್ಬಿಟ್ಟು ಇದಕ್ಕೆ ಬೇಕಾಗಿರೋಂಥ ಡೀಟೇಲ್ಸ್ ಬಂದು ನೋಡ್ತಾ ಇರಲ್ಲ. SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಆದಮೇಲೆ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಇದ್ರೆ ಬೇಕಾಗುತ್ತೆ. ಇನ್ನು ಎಕ್ಸಾಮ್ ಬರೀತಾ ಇದ್ದೀರ ಅಂದರೆ ಅವಶ್ಯಕತೆ ಇಲ್ಲ, ಡೀಟೇಲ್ಸ್ ಬೇಕಾಗಿರುತ್ತೆ ಫಸ್ಟ್ ಅದು. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮದೊಂದು ಫೋಟೋ ಮತ್ತು ನಿಮ್ಮದೊಂದು ಸಿಗ್ನೇಚರ್ ಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದು ನೋಡ್ತಾ ಇದೆಲ್ಲ ಪ್ರೊಸೀಡ್ ಟು ಲಾಗಿನ್ ಟು ರಿಜಿಸ್ಟ್ರೇಷನ್ ಯೂಸರ್ ಅಂತ ಇದೆ. ಅದು ಕೆಳಗಡೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ. ಇನ್ನು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ಫಸ್ಟಿಂದ ಲಾಸ್ಟ್ ನೋಡೋಣ. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು, ಯಾವ ರೀತಿ ಲಾಗಿನ್ ಆಗೋದು, ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಪೇಮೆಂಟ್ ಮಾಡೋದು ಹೇಗೆ, ಲಾಸ್ಟ್ ಸಬ್ಮಿಟ್ ಮಾಡಿ ನಿಮ್ಮ ಅಕ್ನಾಲೇಜ್ಮೆಂಟ್ ತೊಗೊಳೋದು ಹೇಗೆ ಅಂತ ಅಂದ್ಬಿಟ್ಟು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇಲ್ಲ, ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗಿದೆ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ UG ಸೆಟ್, UG ನೀಟ್, ಅಗ್ರಿಕಲ್ಚರ್, UG ಪ್ಯಾರಾಮೆಡಿಕಲ್ ಕೋರ್ಸಸ್ 2025 ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರೋದು ಅಂತ ಕೇಳ್ತಾರೆ. ಅಲ್ಲಿ ಹೌದು ಅಂತ ಕೊಡಬೇಕಾಗತ್ತೆ, ಎಸ್ ಅಂತ ಕೊಟ್ಟು ನೆಕ್ಸ್ಟು ನಿಮಗೆ SLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಹಾಕೋದಕ್ಕೆ ನೆಕ್ಸ್ಟ್ ಕಾಲಮ್ ಓಪನ್ ಆಗುತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಕಾಲಮ್ ಕೆಳಗಡೆ ಓಪನ್ ಆಗುತ್ತೆ. ಮುಂದೆ ಹೋಗೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಒತ್ತಿ, ಯಾಕೆಂದರೆ ನನ್ನ ಹೊಸ ವೀಡಿಯೋಸ್ ನಿಮಗೆ ಫಸ್ಟ್ ಆಗಿ ಶೋ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ಎಸ್ ಅಂತ ಹಾಕಿದ ತಕ್ಷಣ ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ನೋಂದಣಿ ಸಂಖ್ಯೆನ ಹಾಕಿ ಅಂತ ಅಂದ್ಬಿಟ್ಟು ಒಂದು ಕಾಲಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವೆರಿಫೈ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಮತ್ತು ಯಾವ ವರ್ಷ ಪಾಸ್ ಆಗಿದ್ದೀರಾ ಮತ್ತು ನಿಮ್ಮ ತಂದೆ ತಾಯಿ ಹೆಸರೇನು, ಪ್ರತಿಯೊಂದು ಡೀಟೇಲು ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಅದೆಲ್ಲ ಪೀಚ್ ಆಗಿ ಬಂದಿರುತ್ತೆ. ಇನ್ಕ್ಲೂಡಿಂಗ್ ನಿಮ್ಮ ಸ್ಯಾಟ್ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ವಿತೌಟ್ ಸ್ಯಾಟ್ ನಂಬರ್ ಇದ್ದವರು ಕೂಡ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಕೂಡ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ವೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಆಪ್ಷನಲ್ಲಿ ನೋಡಬಹುದು 8th ಒನ್. ಇಲ್ಲಿ ನೀವು ಏನು ಓದಿದ್ದೀರಾ ಅಂದರೆ ಸೈನ್ಸೋ, ಕಾಮರ್ಸೋ, ಆರ್ಟ್ಸೋ, ಸೆಕೆಂಡ್ PU ಅಲ್ಲಿ ಏನು ತೊಗೊಂಡಿದ್ದೀರ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಡಿಪ್ಲೊಮಾ ಮಾಡಿದ್ದೀರಂತ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದರೆ ನಿಮ್ಮ ನ್ಯಾಷನಾಲಿಟಿ ಕೇಳ್ತಾ ಇದೆ, ಇಂಡಿಯನ್ ಅಂತ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಇಮೇಲ್ ID, ನಿಮ್ಮ ಇಮೇಲ್ ID ಆ್ಯಕ್ಟಿವ್ ಆಗಿರೋ ಅಂತ ಇವಾಗ ರನ್ನಿಂಗ್ ಯಾವ್ದು ಯೂಸ್ ಮಾಡ್ತಾರೆ ಇಮೇಲ್ IDನ ಹಾಕಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರೋಂಥ ಮೊಬೈಲ್ ನಂಬರ್, ರೀಚಾರ್ಜ್ ಆಗಿರೋಂಥ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಒಂದು OTP ಕೂಡ ಹೋಗಿರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. 6 ನಂಬರ್ಸ್ ಅಂತ OTP. ಇವಾಗ ಏನು ನಿಮ್ಮ ನಂಬರ್ ರಿಜಿಸ್ಟರ್ ಮಾಡಿರ್ತೀರೋ ಆ ನಂಬರ್ಗೆ OTP ಹೋಗಿರೋದನ್ನ ಇಲ್ಲಿ ಹಾಕಬೇಕಾಗುತ್ತೆ. OTP ನೋಡ್ತಾ ಇರ್ಬೋದು, ಒನ್ ಟೈಮ್ ಪಾಸ್ವರ್ಡ್ ಈಸ್ ಸೆಂಟ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ. OTP ಹಾಕಿದ ತಕ್ಷಣ ನೆಕ್ಸ್ಟ್ ಅದು ವೆರಿಫೈ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ಇವಾಗ ಅದು ವೆರಿಫೈ ಆಗಿದೆ. OTP ಹಾಕಿರೋದು ವೆರಿಫೈ ಆಗಿದೆ. ಮೊಬೈಲ್ ನಂಬರ್ ಹ್ಯಾಸ್ ಬೀನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿದೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ಗೆ ಬಂದರೆ ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಎಂಟರ್ ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂತ ತೋರಿಸ್ತಾ ಇದೆ. ಒಂದು 8 ನಂಬರಿಂದ ಜಾಸ್ತಿ ಇರೋವಂಥ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಆಲ್ರೆಡಿ ನಾನು ಹೇಳ್ತಾ ಇರ್ತೀನಿ. ಕ್ಯಾಪಿಟಲು, ಸ್ಮಾಲು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಒಂದು ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು ಫೋಟೋನ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ವೈಟ್ ಬ್ಯಾಕ್ಗ್ರೌಂಡ್ ಕ್ಯಾಂಡಿಡೇಟ್ ಫೋಟೋ ಅಂತ ತೋರಿಸ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ವೈಟ್ ಇರಬೇಕು ಅಂಥ ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಆ ಫೋಟೋನ ಅಪ್ಲೋಡ್ ಆದಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಏನಿದೆಯೋ ಆ ಕ್ಯಾಪ್ಚರ್ ಕೋಡ್ನ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಲ್ಲ ನಿಮಗೆ ಒಂದು ಯೂಸರ್ ID ಓಪನ್ ಆಗುತ್ತೆ. ಯೂಸರ್ IDನ ನೀವು ಒಂದು ಸೇವ್ ಮಾಡಿಟ್ಕೋಬೇಕಾಗುತ್ತೆ, ಇಲ್ಲ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ನಂಬರಿಂದ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಏಕೆಂದರೆ ಲಾಗಿನ್ ಆಗಬೇಕಾಗುತ್ತೆ. ಅದೇ ಯೂಸರ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ತೀರೋ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ಪಾಸ್ವರ್ಡ್ ಯೂಸರ್ ID ಇವಾಗ ಏನು ಬಂದಿತ್ತು ಆ ಯೂಸರ್ ID ನೆಕ್ಸ್ಟ್ ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜಲ್ಲಿ ನಿಮಗೆ ರಿಜಿಸ್ಟರ್ ID ನಂಬರ್ ಏನು ಬಂದಿತ್ತು ಆ ನಂಬರ್ನ ಅಲ್ಲಿ ಹಾಕ್ಕೋಬೇಕಾಗತ್ತೆ. ಮತ್ತು ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಇಲ್ಲಿ ಏನು ಕಾಣ್ತಾ ಇದೆಯಾ ಕ್ಯಾಪ್ಚರ್ ಕೋಡ್ ಹಾಕಿದ ತಕ್ಷಣ ನಿಮಗೆ ಲಾಗಿನ್ ಯೂಸಿಂಗ್ OTP ಅಂತ ಇದೆಲ್ಲ, ಲಾಗಿನ್ ಬೈ ಯೂಸಿಂಗ್ OTP ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನು ಮೊಬೈಲ್ ನಂಬರ್ ನೀವು ರಿಜಿಸ್ಟರ್ ಮಾಡಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTP ಇಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಅದು ಕರೆಕ್ಟಾಗಿದ್ದರೆ ನೆಕ್ಸ್ಟ್ ಪೇಜ್ಗೆ ಅದೇ ಜಂಪ್ ಆಗುತ್ತೆ. ನೆಕ್ಸ್ಟ್
ಆಪ್ಷನ್ಸ್ ಅಲ್ಲಿರೋದಿಲ್ಲ. ಕರೆಕ್ಟಾಗಿ OTP ಇದ್ದರೆ ನೆಕ್ಸ್ಟ್ ಆಪ್ಷನ್ಗೆ ಜಂಪ್ ಆಗುತ್ತೆ. ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜ್ಗೆ ಜಂಪ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಲ್ಲ ಫಸ್ಟ್ ಆಪ್ಷನ್ ಬಂದು ಜನರಲ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಒಟ್ಟಾಗಿ 7 ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. 7 ಪೇಜ್ ಇದೆ. ಆ 7 ಪೇಜ್ನು ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಡೀಟೇಲ್ ಬಂದು ಜನರಲ್ ಡೀಟೇಲ್ಸ್ ಕೇಳ್ತಾ ಇದೆ. ಜನರಲ್ ಡೀಟೇಲಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಬೇಕಾದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ಹಾಕಿದ ತಕ್ಷಣ ಪ್ರತಿಯೊಂದು ಡೀಟೇಲ್ ಇಲ್ಲಿ ಪೀಚ್ ಆಗಿದ್ದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಪಾಸಾಗಿರೋಂಥ ವರ್ಷ ಯಾವುದು, ಪ್ರತಿಯೊಂದು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಪ್ರತಿಯೊಂದು ಇಲ್ಲಿ ಶೋ ಆಗ್ತಾ ಇತ್ತು. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಅಡ್ರೆಸ್ ಕೇಳ್ತಾ ಇದೆ. ಅಡ್ರೆಸ್ಸಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಅಡ್ರೆಸ್ನ ಅಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ನಿಮ್ಮ ಅಡ್ರೆಸ್ಸು ಟೈಪ್ ಮಾಡಿಕೊಂಡು ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಪಿನ್ ಕೋಡ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ವಿದ್ಯಾರ್ಥಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಅದಾದಮೇಲೆ ನ್ಯಾಷನಾಲಿಟಿ ಸೆಲೆಕ್ಟ್ ಆಗಿದೆ. ಆಮೇಲೆ ರೆಸಿಡೆಂಟ್ ಕೇಳ್ತಾ ಇದೆ. ರೆಸಿಡೆಂಟ್ ಬಂದು ನೀವು ಯಾವ ರೆಸಿಡೆಂಟ್ ಅಂತ ಹಾಕ್ಕೊಬೇಕಾಗುತ್ತೆ. ಇಂಡಿಯನ್ ರೆಸಿಡೆಂಟ್ ಅಂತ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಧರ್ಮ ಯಾವುದು ಅಂತ ಹಾಕ್ಕೊಬೇಕಾಗುತ್ತೆ. ರಿಲಿಜನ್ನು ಯಾವ ಧರ್ಮಕ್ಕೆ ಸೇರ್ತಿದೆ, ಹಿಂದೂನೋ, ಬುದ್ಧನೋ, ಮುಸ್ಲಿಮೋ ಯಾವುದಕ್ಕೆ ಸೇರ್ತಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮದರ್ ಟಂಗ್ ಕೇಳ್ತಾರೆ. ನಿಮ್ಮ ಮದರ್ ಟಂಗ್ ಯಾವುದು, ಕನ್ನಡನೋ, ಹಿಂದಿನೋ, ತೆಲುಗು, ತಮಿಳು ಯಾವುದು ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗಿಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಉಳಿಸಿ ಅಂತ ಇದೆ, ಸೇವ್ ಅಂತ ಅಂದ್ಬಿಟ್ಟು ಅದ್ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಮುಂದೆಗಡೆ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಓಪನ್ ಆಗಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮುಂದಿನ ನೆಕ್ಸ್ಟ್ ಪೇಜ್ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ನೋಡ್ತಾ ಇರ್ಬೋದು. ಇಲ್ಲಿ ನೆಕ್ಸ್ಟ್ ಪೇಜ್ ಬಂದು ನಿಮ್ಮ 12th ಸ್ಟ್ಯಾಂಡರ್ಡ್ PU ಸ್ಟ್ಯಾಂಡರ್ಡು ಡೀಟೇಲ್ಸ್ ಆಗಬೇಕಾಗತ್ತೆ. ಪೂರ್ತಿ ಡೀಟೇಲ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಕೇಳ್ತಾ ಇದೆ ಫಸ್ಟ್ ಆಪ್ಷನಲ್ಲಿ ಡು ಯು ಕ್ಲೈಮ್ ಸೆಟ್ ಅಂಡರ್ NRI ವಾರ್ಡ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ನೀವು NRI ವಾರ್ಡ್ಗೆ ಕ್ಲೈಮ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅದು ನೋ ಅಂತ ಅಂದ್ಬಿಟ್ಟು ಇಲ್ಲಿ ನೋ ಅಂತ ಕೊಡಬೇಕಾಗತ್ತೆ. NRI ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಅಂದ್ಬಿಟ್ಟು ಕೊಡಬೇಕಾಗತ್ತೆ. ಅದಾದಮೇಲೆ ನೀವು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ವರೆಗೂ ನೀವು ಕರ್ನಾಟಕ ಸ್ಟೇಟಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದೆ. 1ನೇ ಕ್ಲಾಸಿಂದ 12ನೇ ತರಗತಿಯವರೆಗೂ ಕರ್ನಾಟಕ ಸ್ಟೇಟಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು 1 to 12 ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಬೋರ್ಡು ಫಸ್ಟ್ PU ಕೇಳ್ತಾ ಇದೆ. ಫಸ್ಟ್ ಇಯರ್ ಯಾವ ಬೋರ್ಡಲ್ಲಿ ನೀವು ಪಾಸ್ ಆಗಿದ್ದೀರಾ, ಕರ್ನಾಟಕನ ಸ್ಟೇಟ್ ಬೋರ್ಡೋ ಇಲ್ಲ CBSE ಬೋರ್ಡೋ ಯಾವ ಬೋರ್ಡು ಅಂತಲೇ ಕೇಳ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಸೆಕೆಂಡ್ ಇಯರ್ ಯಾವ ಬೋರ್ಡು ನೀವು ಪಾಸ್ ಆಗಿರೋದು. ನಿಮ್ಮ ಆಲ್ರೆಡಿ ಪಾಸ್ ಆಗಿದೆ, ನಿಮ್ಮ ಏನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೋ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಡೀಟೇಲ್ಸ್ ಬರುತ್ತೆ. ಇನ್ನು ರಿಜಿಸ್ಟ್ರೇಷನ್ ಇನ್ನೂ ಬಂದಿಲ್ಲ, ಪಾಸ್ ಆಗಿಲ್ಲ, ಇವಾಗ ಬರೀತಾ ಇದ್ದೀವಿ ಅಂತಂದರೆ ಜಸ್ಟ್ ನಿಮ್ಮ ನಂಬರ್ನ ಏನು ಲಾಸ್ಟ್ ಇಯರ್ ನಂಬರ್ ಇಲ್ಲಾಂದ್ರೆ ನಿಮ್ಮದು ಆಲ್ ಟಿಕೆಟ್ ನಂಬರ್ ಏನಂತ ಇರುತ್ತೋ ಆ ನಂಬರ್ ಹಾಕ್ಬಿಟ್ಟು ಅಲ್ಲಿ ಯಾವ ಬೋರ್ಡು ಏನು ಅಂತ ಮೆನ್ಷನ್ ಮಾಡಿದ್ರು ಸಾಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಕಾಲೇಜ್ ಯಾವುದು, ಗೌರ್ಮೆಂಟ್ ಕಾಲೇಜಾ ಇಲ್ಲ ಪ್ರೈವೇಟ್ ಕಾಲೇಜಾ ಏನು ಅಂತ ಅಂದ್ಬಿಟ್ಟು ಕೊಡಬೇಕಾಗತ್ತೆ. ಅದಾದಮೇಲೆ ನೀಟ್ ಎಕ್ಸಾಮ್ ಆಗಲಿ CET ಎಕ್ಸಾಮ್ ಆಗಲಿ ಇದಕ್ಕೂ ಮುಂಚೆ ಬರ್ದಿದ್ದೀರಾ, ಇದು ಫಸ್ಟ್ ಟೈಮ್ ಬರೀತಾ ಇರೋದು ಹೌದೋ ಇಲ್ವೋ ಅಂತ ಕೇಳ್ತಾರೆ. ಡಿಡ್ ಯು ಅಪಿಯರ್ ಫಾರ್ CET NEET NATA ಎಕ್ಸಾಮ್ ಅರ್ಲಿಯರ್ ಟು ದಿಸ್ ಇಯರ್ ಅಂತ ಕೇಳ್ತಾ ಇದೆ. ಇದಕ್ಕೂ ಮುಂಚೆನೇ ಎಕ್ಸಾಮ್ ಬರ್ದಿದೆ ಹೌದಾ ಇಲ್ಲ ಅಂತ ಕೇಳ್ತಾ ಇದೆ. ಎಸ್ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನಿಮ್ಮ ಡೀಟೇಲ್ಸ್ ಏನಿದೆಯೋ ಅದನ್ನು ಇಲ್ಲಿ ಫಿಲ್ ಮಾಡಿ. ಇದೆಲ್ಲ ಫಿಲ್ ಆದಮೇಲೆ ನೀಟಾಗಿ ಅದು ಹೌದು ಇಲ್ಲ ಅಂತ ಆದಮೇಲೆ ನೆಕ್ಸ್ಟ್ ಕಾಲಮ್ ಬ್ಲಾಕ್ ಆಗುತ್ತೆ. ಎಸ್ ಅಂತ ಆದಾಗ ಅದೆಲ್ಲ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರು ಎಲ್ಲ, ಹಾಲ್ ಟಿಕೆಟ್ ನಂಬರು, ಪ್ರತಿಯೊಂದು ಯಾವ ವರ್ಷ ಏನು ಅಂತ ಎಲ್ಲ ಕೊಡಬೇಕಾಗತ್ತೆ. ಅದಿಲ್ಲ ಅಂತ ಅಂದಾಗ ಅದೆಲ್ಲ ಬ್ಲಾಕ್ ಆಗುತ್ತೆ, ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ಬಂದ ನೆಕ್ಸ್ಟು ನೀವು ನಿಮ್ಮ ರಿಲಿಜನ್ ಯಾವುದಕ್ಕೆ ಸೇರುತ್ತೆ, ಪ್ರವರ್ಗ ಯಾವುದು ಸೇರುತ್ತೆ, ಎಲಿಜಿಬಿಲಿಟಿ ಯಾವುದು ನಿಮ್ಮದು ಅಂತ ಕೇಳುತ್ತೆ. ಏನಾದ್ರು ಬೀನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಗೊತ್ತಿಲ್ಲ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ಲಿಕ್ ಹಿಯರ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ನೋಡ್ಕೊಂಡು ಕೂಡ ನೀವು ಅಲ್ಲನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ವರ್ಗಕ್ಕೆ ಸೇರ್ತೀರ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಸೇವ್ ಆದಮೇಲೆ ನೋಡ್ತಾ ಇರ್ಬೋದು ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿದೆ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ನೆಕ್ಸ್ಟ್ ಪೇಜ್ ಅಂತ ಅಂದ್ಬಿಟ್ಟು ಮುಂದುವರಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರೋದಲ್ಲ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಯಿತು. ರಿಸರ್ವೇಷನ್ ಕ್ಲೈಮ್ ಅಂತ ಅಂದ್ಬಿಟ್ಟು ಇದನ್ನು ಫುಲ್ ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ. 3rd ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇದ್ವಿ ನಿಮ್ಮ ಡೀಟೇಲ್ ಪ್ರಕಾರ ಇದನ್ನು ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ. ರಿಸರ್ವೇಷನ್ ಕ್ಲೈಮ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಆಪ್ಷನ್ ಬಂದ ನೀವು ಜನರಲ್ ಕ್ಯಾಟಗರಿಗೆ ಸೇರ್ತೀರಾ ಅಂತ ಕೇಳ್ತಾ ಇದೆ. ಜನರಲ್ ಕ್ಯಾಟಗರಿಗೆ ಸೇರಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅದನ್ನು ಅಂತ
ಕೊಡಬೇಕಾಗತ್ತೆ. ನಿಮ್ಮ ಆಪ್ಷನ್ ಯಾವುದಿರುತ್ತೋ ಅದನ್ನು ನೋಡಿಕೊಂಡು ಇದನ್ನು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಡೀಟೇಲ್ಸ್ ಏನಿದೆಯೋ ಅದು ನೋಡ್ಕೋಬೇಕಾಗತ್ತೆ. ಆಮೇಲೆ 8 ಲಕ್ಷಕ್ಕಿಂತ ಕಡಿಮೆ ಇದೆಯಾ ನಿಮ್ಮ ಆದಾಯ ಅಂತ ಕೇಳ್ತಾ ಇದೆ. ನಿಮ್ಮ ಪೇರೆಂಟ್ಸು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆಯಾ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಾಗ ನಿಮಗೆ ಅಲ್ಲೊಂದು ಆಪ್ಷನ್ ಓಪನ್ ಆಗುತ್ತೆ. ಆರ್ ಡಿ ನಂಬರ್ನ ಹಾಕಬೇಕಾಗತ್ತೆ. ಆರ್ ಡಿ ನಂಬರ್ ಹಾಕಿ ಚೆಕ್ ಅಂತ ಕೊಡಬೇಕಾಗತ್ತೆ. ಚೆಕ್ ಅಂತ ಕೊಟ್ಟಾಗ ಡೀಟೇಲ್ಸ್ ಪೀಚಾಗಿ ಬರುತ್ತೆ. ಸರ್ವರ್ ಇಶ್ಯೂ ಇರೋದ್ರಿಂದ ಒಂದೊಂದ್ಸಲಿ ಬರೋದಿಲ್ಲ. ಸರ್ವರ್ ಇದ್ದಾಗ ಬೇಗನೆ ಪೀಚ್ ಆಗುತ್ತೆ. ಒಂದೊಂದ್ಸಲಿ ಸರ್ವರ್ ಇಶ್ಯೂ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಪ್ರತಿಯೊಂದನ್ನು ಕೂಡ ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ, ಅದು ನೋಡಿಕೊಂಡು ನೀವು ಫಿಲ್ ಮಾಡಬೇಕಾಗತ್ತೆ. ಅದಾದಮೇಲೆ 1ನೇ ತರಗತಿ 10ನೇ ತರಗತಿಯು ಕರ್ನಾಟಕ ಗ್ರಾಮೀಣ ಪ್ರದೇಶ ಓದಿದ್ದೀರಾ ಅಂತ ಕೇಳ್ತಾರೆ. ಎಸ್ ಆರ್ ನೋ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ್ದೀರಾ ಅಂತ ಕೇಳ್ತಾ ಇದೆ. ಪ್ರತಿಯೊಂದು ಕೂಡ ನಿಮ್ಮ ಡೀಟೇಲ್ಸ್ ಏನಿದೆಯೋ ಅದರ ಪ್ರಕಾರ ಇದನ್ನ ಫಿಲ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಡೀಟೇಲ್ ಫಿಲ್ ಆದಮೇಲೆ ಕೆಳಗಡೆ ಲಾಸ್ಟಲ್ಲಿ ನಿಮಗೆ ನೀವೇನೆಲ್ಲ ಫಿಲ್ ಮಾಡಿದ್ದೀರೋ ಅದನ್ನ ಆಪ್ಷನ್ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಪ್ರತಿಯೊಂದು ಏನೆಲ್ಲ ಕ್ಲೈಮ್ ಆಗಿದೆ, ಏನಕ್ಕೆ ಕ್ಲೈಮ್ ಆಗಿಲ್ಲ, ಮತ್ತು ಸರ್ಟಿಫಿಕೇಟ್ ನಂಬರ್ ಏನಿದೆ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ಆಪ್ಷನ್ ಕ್ಲಿಕ್ ಆದಮೇಲೆ ಸೇವ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಸೇವ್ ಅಂತ ಬಂದಿದೆ. ಅದಾದಮೇಲೆ ಇಲ್ಲಿ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗಿದೆ. ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜು ಇಲ್ಲಿ ಓಪನ್ ಆಯಿತು. ಇಲ್ಲಿ ಬಂದು ಸ್ಟಡಿ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸ್ಟಡಿ ಡೀಟೇಲ್ಸಲ್ಲಿ ನೀವು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಅಂದರೆ ಫಸ್ಟು 12th ಏನೆಲ್ಲ ಓದಿರೋ ಅದನ್ನು ಡೀಟೇಲ್ಸ್ ಫುಲ್ಲು ಇಲ್ಲಿ ಹಾಕಬೇಕಾಗುತ್ತೆ. ಸ್ಯಾಟ್ ನಂಬರ್ ಇರೋದ್ರಿಂದ ಆಲ್ರೆಡಿ ಇಲ್ಲಿ 3ರಿಂದ 12th ಏನಿದೆಯೋ ಸ್ಯಾಟ್ ನಂಬರಿಂದ ಆಲ್ರೆಡಿ ಪೀಚ್ ಆಗೋಗಿದೆ. ನಿಮ್ಮದು ಸ್ಯಾಟ್ ನಂಬರ್ ಇಲ್ಲ ಅಂದರೆ ಲಾಸ್ಟ್ ವಿಡಿಯೋ ಅವಾಗ ಫಸ್ಟಲ್ಲೇ ಹೇಳ್ದಂಗೆ ನಾನು ವಿತೌಟ್ ಸ್ಯಾಟ್ ನಂಬರ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೂಡ ಹಾಕಿದ್ದೀನಿ. ಇವಾಗ ಇಲ್ಲಿ 3ರಿಂದ 12th ಇದೆ. ಫಸ್ಟು ಮತ್ತು ಸೆಕೆಂಡು 3rd ಹಾಕಲೇಬೇಕಾಗುತ್ತೆ. ಫಸ್ಟು ಸೆಕೆಂಡ್ ಇಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇಲ್ಲ. ಫಸ್ಟು ಸೆಕೆಂಡ್ ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಯಾಕೆಂದರೆ 3ರಿಂದ 12th ಇದೆ ಇಲ್ಲಿ ಕ್ಲಾಸು. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ, ಅದಕ್ಕೋಸ್ಕರ ತೋರಿಸಲ್ಲ. ಇದಾದಮೇಲೆ ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಯಾವ ಇಯರ್ ಪಾಸ್ ಆಗಿದ್ದು ಅಂತ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಬೋರ್ಡ್ ಯಾವುದು, CBSE ಬೋರ್ಡು, ಕರ್ನಾಟಕ ಸ್ಟೇಟ್ ಬೋರ್ಡು, ಮತ್ತು ಅದು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಯಾವ ಡಿಸ್ಟಿಕ್ಕು ಓದಿದ್ದು ಡಿಸ್ಟಿಕ್ ಯಾವುದು ಅಂತ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನೀವಿಲ್ಲಿ ಲಿಸ್ಟ್ ತೋರಿಸುತ್ತೆ, ಸ್ಕೂಲ್ ಲಿಸ್ಟ್ ತೋರಿಸುತ್ತೆ. ಆ ಲಿಸ್ಟಲ್ಲಿ ನೀವು ತುಂಬ ಹುಡುಕ್ತಾ ಕುತ್ಕೊಳಕ್ಕಾಗಲ್ಲ ಅಂದರೆ ಏನು ಮಾಡ್ತೀರಾ, ಅದರ್ಸ್ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದರ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಕೂಲ್ ನೇಮ್ ಏನಿರುತ್ತೋ ಆ ಸ್ಕೂಲ್ ನೇಮ್ನ ನೀಟಾಗಿ ಅಲ್ಲಿ ಹಾಕ್ಕೊಂಡು ಹ್ಯಾಡ್ ಸ್ಟಡಿ ಡೀಟೇಲ್ಸ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಆ ಸ್ಕೂಲು ಹ್ಯಾಡ್ ಆಗುತ್ತೆ. ಅಲ್ಲಿ ನೀವು ಒಂದೊಂದೇ ಡೀಟೇಲ್ ನೋಡ್ತಾ ಕುತ್ಕೊಂಡ್ರೆ ಅದು ತುಂಬಾ ಟೈಮ್ ತೊಗೊಂಡು ತುಂಬ ಡಿಸ್ಟ್ರಿಕ್ಟ್ ತುಂಬ ಹೆಸರುಗಳು ಇದ್ದಾವೆ. ಕೋಡ್ ಗೊತ್ತಿಲ್ಲ ಅಂದಾಗ ಅದರ್ಸ್ ಅಂತ ಹಾಕ್ಬಿಟ್ಟು ನೇಮ್ ಹಾಕಿದ್ರೆ ಓಕೆ ಆಗುತ್ತೆ, ಬೇಗನೆ ಅಲ್ಲಿ ಲಿಂಕ್ ಆಗುತ್ತೆ. ಅದಾದಮೇಲೆ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡು ಕೂಡ ಹೀಗೆ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಹಾಕ್ಕೊಂಡು ಇಲ್ಲಿ ಯಾವ ಇಯರ್ ಪಾಸ್ ಆಗಿದೆ ಫಸ್ಟ್ ಸ್ಟ್ಯಾಂಡರ್ಡು ಮತ್ತು ಯಾವ ಬೋರ್ಡಲ್ಲಿ ಪಾಸ್ ಆಗಿರೋದು, ಸ್ಟೇಟ್ ಬೋರ್ಡ್, CBSEನೋ ICSE ಸಿಲೆಬಸ್ ಅಂತ ಅಂದ್ಬಿಟ್ಟು ಬೋರ್ಡ್ನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಯಾವ ಡಿಸ್ಟಿಕ್ಕಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಮತ್ತೆ ಅದರ್ಸನ್ನು ತೊಗೊಂಡು ಸ್ಕೂಲ್ ನೇಮ್ನ ಮೆನ್ಷನ್ ಮಾಡಿ ಆ್ಯಡ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಕೊಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ನೆಕ್ಸ್ಟ್ ಅನ್ನೋದನ್ನು ಓಪನ್ ಆಗುತ್ತೆ. ಅಲ್ಲಿವರೆಗೂ ನೆಕ್ಸ್ಟ್ ಅನ್ನೋ ಬಟನ್ನೇ ಓಪನ್ ಆಗೋದಿಲ್ಲ. ನೋಡ್ತಾ ಇದೆಲ್ಲ ನೆಕ್ಸ್ಟ್ ಅಂತ ಆಪ್ಷನ್ ಓಪನ್ ಆಗಿದೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಪೇಜ್ ಬಂದು ಇಲ್ಲಿ NRI ವಾರ್ಡ್ ಅಂತ ಅಂದ್ಬಿಟ್ಟು ಇದು ಡೀಟೇಲ್ಸ್ ಆಲ್ರೆಡಿ ನಾವು ನೋ ಅಂತ ಕೊಟ್ಟಿರ್ತೀವಿ. ಸೆಕೆಂಡ್ ಪೇಜಲ್ಲಿ ನಾವು ನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರಿಂದ ಈ ಪೇಜ್ ಅವಶ್ಯಕತೆ ಎಲ್ಲ ಫಿಲ್ ಮಾಡೋ ಅಂಥದ್ದು. NRI ವಾರ್ಡ್ ನಾಟ್ ಕ್ಲೈಮ್ಡ್ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅದು ಕ್ಲೋಸ್ ಮಾಡಿ ಎಲ್ಲ ಇಂಟು ಮಾರ್ಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಇದಿಲ್ಲ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು. ಇಲ್ಲಿ ಜಸ್ಟ್ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್. ಆಲ್ರೆಡಿ ಫೋಟೋನ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಫೋಟೋ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀವಿ. ಈಗ ಜಸ್ಟ್ ನಿಮ್ಮ ಸಿಗ್ನೇಚರ್ ಏನಿರುತ್ತೋ ಆ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಸಿಗ್ನೇಚರ್ ಏನು ಹಾಕೋಬೇಕು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಿಗ್ನೇಚರ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಏನಿರುತ್ತೋ ಸಿಗ್ನೇಚರ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ ಅಲ್ಲಿ ತೋರಿಸ್ತಾ ಇದೆ. ಯಾವ ಸೈಜ್ ಇದೆ, ಯಾವ JPG ಫಾರ್ಮೇಟೆಲ್ಲ ಇರಬೇಕು ಮತ್ತು ನೇಮ್ಸ್ ನೋಡ್ತಾ ಇರಲ್ಲ ಇದು ಇಟ್ಕೊಂಡು ಅದಾದಮೇಲೆ ಸೇವ್ ಆದಮೇಲೆ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಯಿತು. ಇಲ್ಲಿ ನೋಡ್ತಾ ಇದ್ದಲ್ಲ ನೆಕ್ಸ್ಟ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಕೋರ್ಸ್ ಯಾವ ಕೋರ್ಸು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮು ಸೆಂಟರ್ ಯಾವುದು ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ CET ಪರೀಕ್ಷೆ ತೆಗೆದುಕೊಳ್ಳುವಿರಾ ಅಂತ ಕೇಳ್ತಾ ಇದೆ. ಹೌದಾ ಎಸ್ ಅದನ್ನು ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟು ಅದಾದಮೇಲೆ ನಿಮ್ಮ ಭಾಷೆ ಯಾವುದು ಕೇಳ್ತಾ ಇದೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ನ ತೊಗೊತೀರಾ ಯಾವ ಅಂತ ಅಲ್ಲಿ ಕೂಡ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ತೊಗೊಂಡ್ರೆ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಬರುತ್ತೆ. ಅದಾದಮೇಲೆ ನಿಮ್ಮ ಕಾಂಬಿನೇಷನ್ ಯಾವುದು, ನೀವು ಯಾವುದು ಓದ್ತಾ ಇದೆ, ಯಾವ ಎಕ್ಸಾಮ್ ಬರೀತಾ ಇದೆ, ಯಾವ ಕೋರ್ಸ್ ಮೇಲೆ ಎಕ್ಸಾಮ್ ತೊಗೊತಾ ಇದೆ ಅಂತ PCM ತೊಗೊತಿದ್ದ PCB ತೊಗೊತಿದ್ದ ಎಲ್ಲ
PCMB ಎರಡು ಫುಲ್ಲು ತೊಗೊತೀರಾ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಚಾಯ್ಸ್ ಮಾಡೋದು ನಿಮಗೆ PCMB ಇದೆಲ್ಲ ಫುಲ್ಲು ತೊಗೊಳ್ಳಿ. ನಿಮಗೆ ಆಪ್ಷನ್ಸ್ ಇರುತ್ತೆ, ಯಾವ್ದು ಬೇಕಾದ್ರೂ ಎಕ್ಸಾಮ್ ಬರೀಬೋದು. ಅದಾದಮೇಲೆ ಅಪ್ಲೈ ಅನ್ನೋದಿದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಮತ್ತು ಎಷ್ಟು ನಿಮಗೆ ಫೀಸ್ನ ಪೇಮೆಂಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ಬೋದು ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಇಲ್ಲಿ ತೋರಿಸ್ತಾ ಇದೆ, ಎಷ್ಟು ಫೀಸ್ನ ನೀವು ಕಟ್ಟಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ಕೆಳಗಡೆ ಬಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬೇಕು ಅಂತ ಅಂದ್ಬಿಟ್ಟು ಆಪ್ಷನ್ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಅದಕ್ಕೂ ಮುಂಚೆ ನೀವು ಇಲ್ಲಿ ಅಗ್ರಿಕಲ್ಚರ್ ಕೋಟ ಕೇಳ್ತಾ ಇದೆ ನಿಮಗೆ. ಅಗ್ರಿಕಲ್ಚರಲ್ಲಿ ತೊಗೊತೀರಾ ಏನು, ಯಾವ ಎಕ್ಸಾಮ್ಗೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಲೇಜ್ ಕೂಡ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು. ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ಬೋದು. ಅದನ್ನ ತೊಗೊಳಂಗಿದೆ. ಇಲ್ಲಿ ಆಪ್ಷನ್ ಲಿಸ್ಟ್ ಕೂಡ ಇರುತ್ತೆ, ಯಾವ ಕಾಲೇಜು ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಅದಾದಮೇಲೆ ಕೆಳಗಡೆ ಬಂದರೆ ನಿಮಗೆ ಎಕ್ಸಾಮ್ ಸೆಂಟರ್ ಕೇಳ್ತಾರೆ. ಎಕ್ಸಾಮ್ ಸೆಂಟರ್ ಯಾವ್ದು ಬೇಕು ನಿಮಗೆ, ಅದು ನಿಮ್ಮ ಊರಿಂದ ಒಂದು ಡಿಸ್ಟ್ರಿಕ್ದು ಹಾಕ್ಕೊಳ್ಳಿ. ಅದಾದಮೇಲೆ ಬೆಂಗಳೂರು ಅಂತ ಆದಮೇಲೆ ಬೆಂಗಳೂರು ಫುಲ್ ಇಡೀ ಬೆಂಗಳೂರೇ ಒಂದಾಗುತ್ತೆ. ಅದಾದಮೇಲೆ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಯಾವ ನಿಮಗೆ ಜಿಲ್ಲೆಗಳಿದೆಯೋ ಡಿಸ್ಟ್ರಿಕ್ ಇದೆಯೋ ಆ ಡಿಸ್ಟ್ರಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಫುಲ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇರ್ಬೋದು. ಕೆಳಗಡೆ ಖಚಿತಪಡಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದನ್ನು ಕ್ರಾಸ್ ಮಾಡಿ ನಿಮ್ಮ ಡ್ರಾಫ್ಟ್ ಕ್ಲಿಕ್ ಟು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಇಲ್ಲಿ ನೋಡ್ತಾ ಇದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕಾಪಿ ಏನೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರೋ ಡೀಟೇಲ್ಸ್ ಪೂರ್ತಿ ನಿಮ್ಮ ಡ್ರಾಫ್ಟ್ ಕಾಪಿ ಓಪನ್ ಆಗುತ್ತೆ. ನೀವು ಇಷ್ಟೊತ್ತು ಏನೆಲ್ಲ ಅಪ್ಲಿಕೇಶನಲ್ಲಿ ಫಿಲ್ ಮಾಡಿರ್ತೀರಲ್ಲ ಡಾಕ್ಯುಮೆಂಟ್ಸ್, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೀಟೇಲ್ಸ್ ಆಗಿರ್ಬೋದು, ಕಾಲೇಜಸ್ಸು, ಸ್ಕೂಲು, ಪ್ರತಿಯೊಂದು ಕೂಡ ಇಲ್ಲಿ ಪೇಜಲ್ಲಿ ಬಂದಿರುತ್ತೆ, ನೋಡ್ತಾ ಇರ್ಬೋದು. ಒಂದು ಪ್ರಿಂಟ್ನ ತಗೊಂಡು ಡೀಟೇಲಾಗಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅಂತ ಸಬ್ಮಿಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ಲಾಸ್ಟ್ ಆಪ್ಷನ್ನು ಪೇಮೆಂಟ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರೋ ನಿಮ್ಮ ಹೆಸರಾಗಿರ್ಬೋದು, ಕ್ಯಾಂಡಿಡೇಟ್ ಹೆಸರಾಗಿರ್ಬೋದು, ಅಪ್ಲಿಕೇಶನ್ ನಂಬರು, ಪ್ರತಿಯೊಂದು ಡೀಟೇಲ್ ಇಲ್ಲಿ ಶೋ ಆಗ್ತಾ ಇದೆ. ಅಮೌಂಟ್ ಎಷ್ಟು ಅಂತ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಕೆಳಗಡೆ ನೋಡ್ತಾ ಇರ್ಬೋದು ಯಾವ್ಯಾವುದಕ್ಕೆ ಏನೇನೋ ಎಷ್ಟೆಷ್ಟು ಆಗಿದೆ ಅಮೌಂಟು ಅಂತ ಕೂಡ ಲಿಸ್ಟ್ ಇರುತ್ತೆ. ಇವಾಗ ಪೇ ನೌ ಅಂತ ಇದಿಲ್ಲ, ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ QR ಕೋಡ್ ಓಪನ್ ಆಗಿದೆ. QR ಕೋಡಿಂದಾಗ ನೀವು ಸ್ಕ್ಯಾನ್ ಮಾಡಿ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ಗಳು ಏನಿದೆಯೋ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅದು ಕೂಡ ಹಾಕಿ ಯೂಸ್ ಮಾಡಿ ನೀವು ಪೇ ಮಾಡ್ಬೋದು. ಇವಾಗ ಸ್ಕ್ಯಾನ್ ಮೇಲೆ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ QR ಕೋಡ್ ಓಪನ್ ಆಗುತ್ತೆ. ನಿಮ್ಮ ಫೋನ್ಪೇಯಿಂದ ಆಗಲಿ ಇಲ್ಲ ಗೂಗಲ್ ಪೇಯಿಂದ ಆಗಲಿ ಇದನ್ನು ಸ್ಕ್ಯಾನ್ ಮಾಡಿ ಪೇನ ಮಾಡಬೇಕಾಗತ್ತೆ. ಪೇ ಆದಮೇಲೆ ಆಟೋಮೆಟಿಕ್ಕಾಗಿ ಇದು ಸಕ್ಸಸ್ಫುಲ್ ಆಗೋದು ವೆಯ್ಟ್ ಮಾಡಬೇಕಾಗತ್ತೆ. ಅದಾಗದೆ ವಾಪಸ್ ಬ್ಯಾಕ್ ಬರುತ್ತೆ. ನೋಡ್ತಾ ಇದ್ದಿದ್ದಲ್ಲ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ನೇಮ್ ಆಗಿರ್ಬೋದು, ಐ ಡಿ ನೇಮ್, ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ರೆಫರೆನ್ಸ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಬ್ಯಾಂಕ್ ಡೀಟೇಲ್ ಪ್ರತಿಯೊಂದು ಕೂಡ ಇಲ್ಲಿ ಶೇರ್ ಆಗಿದೆ. ಎಷ್ಟು ಅಮೌಂಟ್ ಪೇ ಆಗಿದೆ ಮತ್ತು ಯಾವ ರೀತಿಯ ಪೇಮೆಂಟ್ ಮಾಡಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇದೊಂದು ಪ್ರಿಂಟ್ನ ತೊಗೊಂಡು ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೇವ್ನ ಮಾಡಿ ಇಟ್ಕೋಬೇಕಾಗತ್ತೆ ಮೊಬೈಲಲ್ಲಿ. ಇದು ರೆಫರೆನ್ಸಿಗೆ ಬೇಕಾಗತ್ತೆ. ನೋಡೋದಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಪೂರ್ತಿಯಾಗಿ ಯಾವ ರೀತಿ KCETಗೆ ಯಾವ ರೀತಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳ್ಕೊಂಡಿದ್ದು ಅಂದ್ಕೊಂಡು ಈ ವಿಡಿಯೋ ಯೂಸ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗೂ ಹೀಗೆ ಇರಲಿ ಅಂತ ಕೇಳ್ತಾ ಇರ್ತೀನಿ.